ಬಿಜೆಪಿ ಸರ್ಕಾರದ ಗೋ ಹತ್ಯೆ ನಿಷೇಧ ಕಾನೂನು ರದ್ದಾಗತ್ತಾ? ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಗೋ ಹತ್ಯೆಯ ಗಲಾಟೆ. ಪಶುಸಂಗೋಪನಾ ಸಚಿವರ ಹೇಳಿಕೆಯಿಂದ ಎದ್ದಿದೆ ಹೊಸ ವಿವಾದ. ಬಿಜೆಪಿ ಸರ್ಕಾರದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನನ್ನ ಜಾರಿಗೆ ತರಲಾಗಿತ್ತು. ಆದ್ರೆ ಈಗ ಆ ಒಂದು ನಿಷೇಧವನ್ನ ತೆರವುಗೊಳಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಈಗ ಗೋ ಹತ್ಯೆ ನಿಷೇಧದ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಚರ್ಚೆಗೆ ಕಾರಣವಾಗಿದೆ. ಈಗ ಎಮ್ಮೆ ಕೋಣ ಕಡಿಯೋದಾದ್ರೆ ಹಸುವೆ ಕಡಿಬಾರ್ದು. ವಯಸ್ಸಾಗಿ ಈಗ ಅವ್ರಿಗೆ ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನಮ್ಮನೇನೂ ಒಂದು 3-4 ಹಸು ಇದೆ. ಒಂದು ಹಸು ತೀರೋಗ್ಬಿಡ್ತು. ಅದನ್ನ ಏನು ಮಾಡೋದು, ನನಗೆ ಗೊತ್ತಾಗ್ತದೆ ಏನು ಮಾಡೋದು ಅಂತೇಳಿ ನಾನು ಡಾಕ್ಟರ್ ಕೇಳಿಸ್ದಾಗ ಏನು ಮಾಡೋಕ್ಕಾಗಲ್ಲ, ನೀವು ಗುಂಡಿ ತೆಗೆದು ಹೂಡಿಸ್ಬೇಕು. ಹೂಡ್ಸೋಕ್ಕೆ ಅಂದರೆ ಒಂದು 25 ಜನ ಕರೆದು ಎತ್ತಕ್ಕಾಗಲಿಲ್ಲ. ಅದನ್ನ ಜೆ ಸಿ ಬಿ ಕರೆದು ಗುಂಡಿ ತೆಗೆಸಿ ಹೂಡಿಸ್ತೆ. ಈಗ ಎಮ್ಮೆ ಕೋಣ ಕಡಿಯೋದಾದ್ರೆ ಹಸುವೆ ಕಡಿಬಾರ್ದು. ವಯಸ್ಸಾಗಿ ನೋಡಿದ್ರಲ್ಲ, ಪಶುಸಂಗೋಪನಾ ಸಚಿವರಾಗಿರುವ ವೆಂಕಟೇಶ್ ಕೊಟ್ಟಂತಹ ಹೇಳಿಕೆ ಏನು ಅನ್ನೋದು. ಈಗ ಈ ಗೋ ಹತ್ಯೆ ನಿಷೇಧ ಕಾನೂನಿನ ತೆರವಿನ ಬಗ್ಗೆ ಚರ್ಚೆ ಆಗ್ತಿದೆ. ಇದಕ್ಕೆ ಕೃಷಿ ಸಚಿವರಾಗಿರುವ ಚಲುವರಾಯಸ್ವಾಮಿ, ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಏನ್ ಹೇಳಿದ್ರು ನೋಡಿ. ಅದನ್ನ ಸಂಬಂಧಪಟ್ಟಂತ ಸಚಿವರು ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಆಗುತ್ತೆ, ಅದಾದ್ಮೇಲೆ ನೋಡೋಣ. ರೈತ ದೃಷ್ಟಿಯಿಂದ ಏನ್ ಮಾಡಬೇಕು, ಸಂಸ್ಕೃತಿ ದೃಷ್ಟಿಯಿಂದ ಏನ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕು. ಬಿಜೆಪಿ ಅವ್ರಿಗೆ ಹೋದ ಬಾರಿ ಕೂಡ ಹೇಳ್ತೀನಿ, ಅವ್ರು ಯಾರು ಒಂದ್ ದಾಖಲಾನು ಕಟ್ಟಿಲ್ಲ. ಮನ್ಯಾಗ ಅವ್ರು ಮಾತಾಡ್ತಾರಷ್ಟೇ, ಒಂದ್ ದಾಖಲಾನು ಅವ್ರೇನ್ ಕಟ್ಟಿಲ್ಲ. ಸಚಿವರು, ಸಂಸದರು, ಶಾಸಕರು ಕೊಟ್ಟಂತಹ ಹೇಳಿಕೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗೋ ಹತ್ಯೆ ನಿಷೇಧ ಕಾನೂನನ್ನ ತೆರವು ಆಗೋದಕ್ಕೆ ನಾವು ಬಿಡೋದೇ ಇಲ್ಲ, ಉಗ್ರ ಹೋರಾಟ ಮಾಡ್ತೀವಿ. ಗಾಂಧೀಜಿ ಹೇಳಿದ್ದೇನ್ ಗೊತ್ತಾ ಅಂತ ಕೇಳಿದ್ದಾರೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ. ನಿಷೇಧ ಆದ್ರೆ ವಿರೋಧಿಸ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋದು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಮಾತಾದ್ರೆ, ಮುಸ್ಲಿಮರ ಓಲೈಕೆಯ ಯತ್ನ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ. ಪಶುಸಂಗೋಪನೆ ಖಾತೆ ಸಚಿವರಿದಾರಲ್ಲ, ಅವ್ರು ನಿಜವಾಗ್ಲೂ ಕಾಂಗ್ರೆಸ್ನವರೇ ಆಗಿದ್ರೆ ಗಾಂಧೀಜಿಯವರು ಗೋವಿನ ಬಗ್ಗೆ ಏನು ಮಾತನಾಡಿದ್ದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಳಕ್ ಹೇಳಿ. ಗೋ ಹತ್ಯೆ ನಿಷೇಧ ಕಾನೂನಿನ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೇವೆ. ರಾಜ್ಯಾದ್ಯಂತ ಹೋರಾಟವನ್ನ ಮಾಡಬೇಕಾಗುತ್ತೆ ಒಂದು ವೇಳೆ ಗೋ ಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗೆದುಕೊಂಡ್ರೆ. ಇವತ್ತು ರಾಜ್ಯದ ಪಶುಗೋಪನಾ ಸಚಿವರಾಗಿದ್ದ ಕೆ ವೆಂಕಟೇಶ್ ಅವರು ಕೇವಲ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋ ಉದ್ದೇಶ ಇಟ್ಕೊಂಡು ಇವತ್ತು ಗೋಹತ್ಯೆದ ವಿಚಾರದ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವುದು ಬಹಳಷ್ಟು ಅವರಿಗೆ ಶೋಭೆ ತರುವಂತದ್ದಲ್ಲ. ಎಮ್ಮೆ ಕೋಣ ಕಡ್ದು ಹಾಕೋದಾದ್ರೆ ಹಸಿಯಾಗಿ ಕಡಿಬಾರ್ದು ಅಂತ ಕೇಳಿದ್ರಲ್ಲ ವೆಂಕಟೇಶ್ ಅವರು. ಈಗ ಇದಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಜೀವ ಇರೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೋಣ ಕಡಿಯೋದಾದ್ರೆ ಹಸುವೆ ಕಡಿಬಾರ್ದು. ವಯಸ್ಸಾಗಿ ಈಗ ಅವ್ರಿಗೆ ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರ್ತದೆ. ನೀವೇನಾದ್ರೂ ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರೋ ತನಕ ನಾವು ಅದನ್ನು ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ಮನ್ನು ಗಲ್ಲಿಗೇರಿಸಿದ್ದು ಚಿಂತೆ ಇಲ್ಲ, ಗೋಮಾತೆಯ ರಕ್ಷಣೆ ಮಾಡುವಂತ ಹೊಣೆ ನಮ್ದು ಅನ್ನುವಂತ ಸ್ಪಷ್ಟವಾಗಿ ನಾನು. ಇನ್ನು ಗೋ ಹತ್ಯೆ ನಿಷೇಧ ಕಾನೂನು ರದ್ದು ಮಾಡುವ ಬಗ್ಗೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರ ಹೇಳಿಕೆಯನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಸರಣಿ ಟ್ವೀಟ್ ಮಾಡುವುದರ ಮೂಲಕ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಗೋವುಗಳನ್ನ ಯಾಕೆ ಕಡಿಬಾರದು ಅಂತ ಪ್ರಶ್ನಿಸಿರುವ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿಕೆ ಆಶ್ಚರ್ಯ ತಂದಿದೆ. ಅವರ ಹೇಳಿಕೆ ಖಂಡನೀಯ. ಗೋವಿನೊಂದಿಗೆ ಭಾರತೀಯರಾದ ನಾವು ಭಾವನಾತ್ಮಕ ಸಂಬಂಧ ಹೊಂದಿದ್ದು ತಾಯಿ ಸ್ಥಾನದಲ್ಲಿ ಪೂಜಿಸುತ್ತೇವೆ. ಅವರು ಯಾರು ಓಲೈಕೆಗಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ? ಈ ರೀತಿ ಹೇಳಿಕೆ ಕೊಡುವ ಮೊದಲು ಆಲೋಚನೆ ಮಾಡಬೇಕು ಅಂತ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಪಶುಸಂಗೋಪನಾ ಸಚಿವರಾಗಿರುವ ಕೆ ವೆಂಕಟೇಶ್ ಕೊಟ್ಟಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗ ಪ್ರತಿಪಕ್ಷಗಳ ಬಾಯಿಗೂ ಆಹಾರ ಆಗಿದೆ, ಅದುವೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆ ಬಿಜೆಪಿ. ಇನ್ನೊಂದು ಕಡೆ ಶ್ರೀರಾಮ ಸೇನೆ ಮುಖ್ಯಸ್ಥರು ಕೂಡ ಹೇಳಿರುವ ರೀತಿಯಲ್ಲಿ ನಾವು ಜೀವವಿರೋವರೆಗೂ ಕೂಡ ಹೋರಾಟವನ್ನ ಮಾಡ್ತೀವಿ, ಗೋಮಾತೆಯನ್ನ ರಕ್ಷಣೆ ಮಾಡ್ತೀವಿ, ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದು ಯಾವ ರೀತಿಯಾಗಿ ಮತ್ತೊಂದು ದಂಗಲಿಗೆ ಕಾರಣ ಆಗುತ್ತೋ ಅನ್ನುವಂತಹ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇದೆ. ಆದ್ರೆ ಗೋ ಹತ್ಯೆ ನಿಷೇಧ ಕಾನೂನಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಿಷೇಧ ಮಾಡ್ತೀವಿ ಅನ್ನೋದನ್ನ ಈಗಾಗಲೇ ನಾವು ಗಮನಿಸಿದ್ವಿ 2020ರಲ್ಲಿ ಆದಂತಹ ಈ ಒಂದು ಕಾಯ್ದೆ. ಆದ್ರೆ ಈಗ ಅದನ್ನ ತೆರವುಗೊಳಿಸುವಂತಹ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಪಶುಸಂಗೋಪನಾ ಸಚಿವರು ಕೊಟ್ಟಂತಹ ನಿನ್ನೆಯ ಒಂದು ಹೇಳಿಕೆ, ಇದಕ್ಕಿಂತಲೂ ನಾವು ಹಿಂದೆ ಗಮನಿಸಿದ್ವಿ. ಮೊನ್ನೆ ಕೂಡ ಪ್ರಿಯಾಂಕ್ ಖರ್ಗೆ ಕೂಡ ಈ ವಿಚಾರವನ್ನು ಒಂದ್ಸಲ ಪ್ರಸ್ತಾಪ ಮಾಡಿದ್ರು. ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಯಾವ ರೀತಿಯ ಹೋರಾಟಕ್ಕೆ ಮುಂದಾಗ್ತಾ ಇದೆ, ಕಾಂಗ್ರೆಸ್ ನಿಜವಾಗ್ಲೂ ಕೂಡ ನಿಷೇಧವನ್ನ ತೆರವು ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಆ ರೀತಿಯ ಸಿದ್ಧತೆಗಳು ಆಗ್ತಾ ಇದೆಯಾ? ಚುನಾವಣೆಗೂ ಮುಂಚೆಯಿಂದಲೂ ಕೂಡ ಕಾಂಗ್ರೆಸ್ ನಾವು ಅಧಿಕಾರಕ್ಕೆ ಬಂದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಜಾ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಅಧಿಕಾರಕ್ಕೆ ಬಂದ್ರು, ಅದಷ್ಟೊಂದು ಸುದ್ದಿ ಆಗ್ತಾ ಇರಲಿಲ್ಲ. ಆದ್ರೆ ಖುದ್ದು ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರೇ ಕೊಟ್ಟಂತ ಹೇಳಿಕೆ, ನೀವು ಕೋಣ ಕಡಿಬಹುದು, ಕುರಿ ಕಡಿಬಹುದು ಅಂದ್ಮೇಲೆ ಎಮ್ಮೆ ಕಡಿಬಹುದು ಅಂದ್ಮೇಲೆ ಹಸು ಕಡಿಯೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ರಲ್ಲ, ಇದು ಈಗ ಚರ್ಚೆಗೆ ಕಾರಣವಾಗಿರುವಂತದ್ದು. ಇದಕ್ಕೀಗ ಆಲ್ರೆಡಿ ಮಾಜಿ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಟ್ವೀಟ್ ಮೂಲಕ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗೋ ಹತ್ಯೆ ಮಾಡಬಾರದು ಅನ್ನುವಂಥದ್ದನ್ನ ಗಾಂಧೀಜಿಯವರ ಆಶಯ ಕೂಡ ಆಗಿತ್ತು. ಹಾಗಾದ್ರೆ ಗಾಂಧೀಜಿಯವರ ಆಶಯಕ್ಕೆ ತಾವು ತದ್ವಿರುದ್ಧವಾಗಿ ನಡ್ಕೊಂತೀರಾ ಅನ್ನುವಂತ ರೀತಿಯಲ್ಲಿ ಟ್ವೀಟ್ ಮೂಲಕ ಒಂದು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಜೊತೆಗೆ ಇದನ್ನ ಹೈಕಮಾಂಡ್ ಮೆಚ್ಚಿಸೋದಕ್ಕೋ ಅಥವಾ ತನಗೆ ಕೊಟ್ಟಿರುವಂತಹ ಪಶುಸಂಗೋಪನಾ ಖಾತೆ ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದನ್ನ ಸೂಚಿಸೋದಕ್ಕೋ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಟ್ವೀಟ್ ಮಾಡಿರುವಂತದ್ದು. ಇನ್ನ ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪಶುಸಂಗೋಪನಾ ಸಚಿವರ ಹೇಳಿಕೆಗೆ. ನೀವು ಕಡಿಬಹುದು ಅಂತಿರಲ್ಲ, ಹಾಗಾದ್ರೆ ಪ್ರಾಣಿ ಅಂದ್ರೆ ಹುಲಿನೂ ಪ್ರಾಣಿ, ಜೊತೆಗೆ ನವಿಲು ಕೂಡ ಅದೊಂದು ಪಕ್ಷಿ, ಅದನ್ನು ಕೂಡ ಕಡ್ದಾಕಿ. ನೀವು ಕೋಳಿ ಕಡಿಬಹುದು ಅಂದ್ರೆ ನವಿಲು ಕಡ್ದಾಕಿ, ಪ್ರಾಣಿ ಕಡಿಬಹುದು ಅಂತಂದ್ರೆ ಹುಲಿನೂ ಕಡ್ದಾಕ್ಬೋದಲ್ವಾ ಅನ್ನುವಂತ ರೀತಿಯಲ್ಲಿ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾವು ಇರೋವರೆಗೂ ಕೂಡ ಇದು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು ಇದನ್ನ ಖಂಡಿಸ್ತೀವಿ, ಇದನ್ನ ವಾಪಸ್ ತೆಗೆದುಕೊಳ್ಬೇಕು, ಕ್ಷಮೆಯನ್ನ ಕೇಳಬೇಕು. ಇದರ ಜೊತೆಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನಾದ್ರೂ ಕೂಡ ವಾಪಸ್ ತೆಗೆದುಕೊಂಡ್ರೆ ನಮ್ಮ ಪ್ರಾಣ ಇರೋವರೆಗೂ ಕೂಡ ನಮ್ಮ ಜೈಲ್ಗೆ ಹಾಕಿ ನಮ್ಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ನ್ಯೂಸ್ 18ಗೆ ಮಾತನಾಡಿದ್ದಾರೆ. ಆ ರೀತಿಯಾಗಿ ಹೋಲಿಕೆ ಮಾಡಿ ಹೇಳಿಕೆ ಕೊಡುವಂತದ್ದು ಸರಿಯಲ್ಲ. ಆದ್ರೆ ಅವ್ರು ಯಾವ ಒಂದು ಆಂಗಲ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ನಾನು ಇನ್ನೂ ಕೂಡ ಸರಿಯಾಗಿ ನೋಡಿಲ್ಲ. ಇದನ್ನ ಹೈಕಮಾಂಡ್ ಜೊತೆ ಚರ್ಚಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ಟಿರಬಹುದೇನೋ. ಆದ್ರೆ ಈ ರೀತಿಯಾಗಿ ಬೇರೆ ಪ್ರಾಣಿಗಳಿಗೆ ಹೋಲಿಸಿಕೊಂಡು ಹಸುವನ್ನ ಕಡಿತೀವಿ ಅನ್ನುವಂತ ರೀತಿಯಾದಂತಹ ಹೇಳಿಕೆ, ಇದನ್ನ ನಾನು ಕೂಡ ಒಪ್ಪೋದಿಲ್ಲ ಅನ್ನುವಂತ ರೀತಿಯಲ್ಲಿ ಖುದ್ದು ಕೃಷಿ ಸಚಿವರಾದಂತಹ ಅವರದೇ ಪಕ್ಷದ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ಕೂಡ ಹೇಳಿರುವಂತದ್ದು. ಸೊ ಇದೇ ಒಂದು ವಿಚಾರವನ್ನ ಈಗ ಮುಂದಿನ ದಿನಗಳಲ್ಲಿ ಬಿಜೆಪಿಯ ವಿರುದ್ಧ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಒಂದು ಹೋರಾಟದ ಅಸ್ತ್ರವಾಗಿ ಮಾಡಿಕೊಂಡಿದೆ. ಖುದ್ದು ವೆಂಕಟೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಅವರದ ಪಕ್ಷದ ಶಾಸಕರು ಜೊತೆಗೆ ಸಚಿವರಿಗೆ ಒಂದಷ್ಟು ಅಸಮಾಧಾನ ಇದೆ. ಇನ್ನು ಸರ್ಕಾರ ಈಗ ಟೇಕ್ ಆಫ್ ಆಗ್ತಾ ಇರುವಂತದ್ದು ಗೋಹತ್ಯೆ ಅನ್ನುವಂತಹ ಒಂದು ನಿಷೇಧ ಕಾಯ್ದೆನ ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥದ್ದು ತುಂಬಾ ಸೆನ್ಸಿಟಿವ್ ವಿಚಾರ ಆಗಿರುತ್ತೆ. ಸೊ ಇಂತಹ ಟೈಮ್ನಲ್ಲೇ ಸಚಿವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬೇಕಾ? ಸಾಕಷ್ಟು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನ ನಾವು ತಲುಪ್ತಾ ಇದ್ದೀವಿ. ಸೊ ಇಂತಹ ಒಂದು ವರ್ಚಸ್ಸಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಖುದ್ದು ಈಗ ಅವರದೇ ಪಕ್ಷದ ಶಾಸಕರು ಸಚಿವರು ಕೂಡ ಕೇಳ್ತಾ ಇರುವಂತದ್ದು. ಜೊತೆಗೆ ಕೆಲವೊಂದಷ್ಟು ಜನ ಇದು ಅವರ ವೈಯಕ್ತಿಕ ಹೇಳಿಕೆ ಹೇಳುವಂತ ಮೂಲಕ ಇದರಿಂದ ಅಂತರವನ್ನ ಕೂಡ ಕಾಪಾಡಿಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು, ಡಿಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಇದನ್ನ ಸಮರ್ಥಿಸಿಕೊಳ್ತಾರ, ಹೇಳಿಕೆಯಿಂದ ಅವರ ವೈಯಕ್ತಿಕ ಹೇಳಿಕೆ ಅಂತೇಳಿ ಅಂತರವನ್ನ ಕಾಪಾಡ್ಕೊಳ್ತಾರ, ಜೊತೆಗೆ ಬಿಜೆಪಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ಧತೆಯನ್ನ, ಪ್ರತಿಭಟನೆ ಅಥವಾ ಯಾವ ರೀತಿಯಾದಂತಹ ಒಂದು ರೂಪುರೇಷೆಗಳನ್ನ ಹಮ್ಮಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಏನೇ ಹೇಳಿದ್ರು ಕೂಡ ಗೋಮಾತೆ ಅಂತ ಪೂಜಿಸುವಂತಹ ಒಂದು ಸಮಾಜ ನಮ್ಮದು. ಇಂತಹ ಸಂದರ್ಭದಲ್ಲಿ ಈಗ ಎಲ್ಲಾ ಸಮುದಾಯದವರು ಕೂಡ ಕಾಂಗ್ರೆಸ್ಗೆ ಈ ಸಲ ಸಪೋರ್ಟ್ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಆ ಸಮುದಾಯ ಈ ಸಮುದಾಯ ಇಲ್ಲ, ಯಾಕಂದ್ರೆ ಗ್ಯಾರಂಟಿಗಳು ಏನೇ ಇದ್ರು ಕೂಡ ಗ್ಯಾರಂಟಿಗಳನ್ನ ಇಟ್ಟುಕೊಂಡು ನಂಬಿಕೊಂಡು ಮಾಡಿದ್ರು ಕೂಡ ಎಲ್ಲಾ ಸಮುದಾಯದ ಸಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಇದನ್ನ ಪರವಾಗಿಲ್ಲ, ನಾವು ಗೋಹತ್ಯೆ ನಿಷೇಧ ಕಾನೂನು ತೆರವು ಮಾಡ್ತೀವಿ ಅನ್ನುವಂತಹ ಒಂದು ದಿಟ್ಟ ಹೆಜ್ಜೆಯನ್ನ ಇಡುತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಈ ವಿಚಾರ ಆಗಿರ್ಬೋದು, ಗೋಹತ್ಯೆ ನಿಷೇಧನ ನಾವು ವಾಪಸ್ ಪಡ್ಕೊಳ್ತೀವಿ ಅನ್ನುವಂಥದ್ದು ಒಂದು. ಎರಡನೇದು ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅನ್ನುವಂಥದ್ದು. ಈ ಎರಡೂ ಹೇಳಿಕೆಗಳನ್ನ, ಎರಡೂ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡಿದ್ದು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸದ್ಯ ಎರಡು ವಿಚಾರಗಳಿಂದ ಸದ್ಯ ಅಂತರವನ್ನ ಕಾಪಾಡಿಕೊಂಡಿದೆ. ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಬಜರಂಗ ದಳವನ್ನ ಬ್ಯಾನ್ ಮಾಡುವಂತ ಒಂದು ವಿಚಾರಗಳು ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ ಅನ್ನುವಂಥದ್ದು. ಈಗ ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಎಂಪಿ ಚುನಾವಣೆ ಇದೆ,
ಡಿಬಿಪಿ ಎಲೆಕ್ಷನ್ ಇದೆ, ಸ್ಥಳೀಯ ಒಂದು ಚುನಾವಣೆಗಳು ಕೂಡ ಇದೆ. ಸೊ ಎಸ್, ನೋಡೋಣ ಏನ ಆಗತ್ತೆ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ಶಿವಪ್ರಸಾದ್ ಡೀಟೇಲ್ಸ್ಗೆ. ಏನೋ ಶ್ರೀರಾಮ ಸೇನೆಯ ಸದಸ್ಯರಾಗಿರುವಂತಹ ಸುಂದರೇಶ್ ನರಗಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಪಶುಸಂಗೋಪನಾ ಸಚಿವರು ಕೊಟ್ಟಂತಹ ಹೇಳಿಕೆಯ ನಂತರ ಆಗ್ತಾ ಇರುವಂತಹ ಸಚಿವರಾಗಿರ್ಬೋದು, ಶಾಸಕರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ನಿಷೇಧ ತೆರವು ಮಾಡುವಂತಹ ಪ್ರಯತ್ನಗಳು ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಈ ರೀತಿಯ ಹೇಳಿಕೆಗಳನ್ನಷ್ಟೇ ಕೊಡ್ತಾರೆ, ಖಂಡಿತವಾಗ್ಲೂ ಆ ರೀತಿಯ ಪ್ರಯತ್ನ ಕಾಂಗ್ರೆಸ್ ಮಾಡೋದಿಲ್ಲ ಅಂತ ಅನ್ಸುತ್ತಾ? ನೋಡಿ ಮೇಡಮ್, ಅವರು ಪ್ರಣಾಳಿಕೆಯಲ್ಲಿ ಈಗಾಗಲೇ ಅದನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿ ಅವರು ಒಂದು ಮತಗಟ್ಟೆಯನ್ನು ಭದ್ರ ಮಾಡ್ಲಿಕ್ಕೆ ಮತ್ತು ಮುಸ್ಲಿಮ್ಸ್ ಅವರನ್ನ ಓಲೈಕೆ ಮಾಡ್ಕೊಳ್ಳೋಕೋಸ್ಕರ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಅವ್ರು ಕೊಟ್ಟಿದ್ದಾರೆ. ಹಾಗಿದ್ರೆ ಅವರು ಮೊದಲು ನಿಷೇಧ ಮಾಡಿದರೆ ಅವರಲ್ಲ. ಮಹಾತ್ಮ ಗಾಂಧಿ ಫೀಲ್ಡ್ ಅಲ್ಲಿ ಅವರು ಮಹಾತ್ಮ ಗಾಂಧೀಜಿ ಹೇಳಿದ್ದೇನು, ನಾನೇನಾದ್ರೂ ಈ ದೇಶದ ಸೇವೆ ಸಲ್ಲಿಸಬೇಕಂದ್ರೆ ನಾನು ಹಿಂದುತ್ವ ಮತ್ತು ಗೋ ಹತ್ಯೆಗಳ ಬಗ್ಗೆ ಇದ್ರ ಬಗ್ಗೆನೇ ಅವರು ಡಿಸ್ಕಸ್ ಮಾಡಿರುವಂತದ್ದು ಮಹಾತ್ಮ ಗಾಂಧೀಜಿ ಅವರು. ಅದನ್ನ ಇವರು ಅವ್ರ ಪಕ್ಷದವರೇ ಮಾಡಿದವ್ರನ್ನ ಮತ್ತೆ ಅವ್ರು ನಿಷೇಧ ಮಾಡ್ತಾರೆ. ಅವ್ರದ್ದು ಯಾವ ಸಿದ್ಧಾಂತ ಅಂತ? ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅವರಲ್ವಾ? ಯಾಕೆ ಅವ್ರ ಬಗ್ಗೆ ಇವ್ರಿಗೆ ಗೌರವ ಇಲ್ವಾ? ಅಂತ ಮಹಾನ್ ವ್ಯಕ್ತಿ ಹೇಳಿದನ್ನ ಮತ್ತೆ ಇವರು ಅದನ್ನೇ ರಿಪೀಟ್ ಆಗಿ ಇವರು ಅದನ್ನ ತೇಜವಾದಿ ಮಾಡ್ತಾ ಇದಾರಲ್ಲ. ಇವರಿಗೆ ಯಾವ ಸಿದ್ಧಾಂತ ಇದೆ? ಇವರು ಓಲೈಕೆ ಮಾಡೋದಕ್ಕೋಸ್ಕರ, ಇವರು ಒಂದು ಮುಸ್ಲಿಂ ಧರ್ಮವನ್ನು ಬೆಳೆಸ್ಕೊಳಕ್ಕೋಸ್ಕರ ಇವರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ, ಖಂಡಿತವಾಗಿ ವೋಟ್ ಬ್ಯಾಂಕ್ ರಾಜಕಾರಣ. ಓಕೆ, ಧನ್ಯವಾದಗಳು ಸುಂದರೇಶ್ ನರಗಲ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ, ಈಗ ಪಶುಸಂಗೋಪನಾ ಸಚಿವರು ಕೊಟ್ಟಂತಹ ನಿನ್ನೆಯ ಹೇಳಿಕೆಯನ್ನ ನೀವು ಗಮನಿಸಿದ್ರಿ ಅಂತ ನಾನು ಅಂದುಕೊಳ್ತೀನಿ. ಏನೆಲ್ಲ ಬೆಳವಣಿಗೆ ಇದು ಕಾರಣ ಆಗಬಹುದು ಅಂತ ಅನ್ಸುತ್ತೆ? ಒಂದು, ಸಮಾಜದ ಮಧ್ಯೆ ಒಡಕನ್ನ ಮೂಡಿಸುವಂತ ಒಂದು ಸಂಚಿನ ಭಾಗ ಇದು. ಪ್ರಸ್ತುತ ಹಿಂದೂ ಸಮಾಜ ಪೂಜಿಸುವಂತಹ ಗೋವಿನ ಬಗ್ಗೆ ಒಂದು ಕ್ಷುಲ್ಲಕವಾಗಿರುವಂತಹ ಮಾತುಗಳನ್ನ ಸನ್ಮಾನ್ಯ ಸಚಿವರು ಆಡಿದ್ದಾರೆ. ಅದನ್ನು ಮೊದಲು ನಾವು ಖಂಡಿಸ್ತೇವೆ. ಇಂತಹ ಮಾತುಗಳನ್ನ ಸಮಾಜಕ್ಕೆ ತಾವು ಯಾಕೆ ಕೊಟ್ಟಿದ್ದೀರಿ ಎನ್ನುವುದರ ಬಗ್ಗೆ ಸನ್ಮಾನ್ಯ ಸಚಿವರು ಅದನ್ನು ಗಮನಿಸಬೇಕು. ಎರಡನೆಯದಾಗಿ, ಪ್ರಸ್ತುತವಾಗಿರತಕ್ಕಂತಹ ಗೋಹತ್ಯೆ ನಿಷೇಧ ಕಾನೂನು ಏನು ಜಾರಿಯಾಗಿದೆ ಅದು ತುಂಬಾ ಸಾವಧಾನವಾಗಿದೆ. ಸಮಾಜದಲ್ಲಿ ಇವತ್ತು ಶಾಂತಿಗೂ ಕಾರಣವಾಗಿದೆ. ಎಲ್ಲೂ ಕೂಡ ಯಾವುದೇ ಗಲಭೆಗಳಾಗಲಿ ಅಥವಾ ಯಾವುದೇ ರೀತಿಯ ಕೋಮು ವಿದ್ವೇಷಣೆಗಳಾಗಲಿ ಈ ಉದ್ದೇಶದಲ್ಲಿ ನಡೀತಾನೆ ಇಲ್ಲ. ಅದು ಪೂರ್ಣ ನಿಂತು ಹೋಗಿದೆ ಅನ್ನುವುದನ್ನ ಸನ್ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಯಾರನ್ನೋ ಓಲೈಸುವ ಬರದಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಿ ಇವತ್ತು ನೀವುಗಳು ಮಾಡಿರೋದೇನು? ಹೈನುಗಾರಿಕೆಗೆ ಕೊಡಬೇಕಾಗಿರತಕ್ಕಂತ ಪ್ರೋತ್ಸಾಹ ಧನವನ್ನೇ ನಿಲ್ಲಿಸಿದ್ದೀರಿ, ಹಾಲಿನ ಪ್ರೋತ್ಸಾಹ ಧನವನ್ನು ನಿಲ್ಲಿಸಿದ್ದೀರಿ. ಯಾವುದೇ ರೀತಿಯ ವ್ಯವಸ್ಥೆಗಳನ್ನ ತಾವು ತರಲಿಲ್ಲ. ಈಗ 5 ಯೋಜನೆಯನ್ನ ಸಮಾಜ ಕೊಟ್ಟಿದ್ದೀರಿ, ತುಂಬಾ ಸಂತೋಷ, ಹೊಗಳ್ತೇವೆ. ಆದ್ರೆ ನೀವು ರೈತರಿಗೆ ಏನ್ ಕೊಟ್ರಿ? ಆ ಹೈನುಗಾರರಿಗೆ ಅಥವಾ ಕೃಷಿಕರಿಗೆ, ರೈತರಿಗೆ ಏನ್ ಯೋಜನೆಯನ್ನ ಕೊಟ್ಟಿದ್ದೀರಿ ಪರ್ಫೆಕ್ಟ್ ಆಗಿ? ಅದ್ರ ಬಗ್ಗೆ ಮಾನ್ಯ ಪಶುಸಂಗೋಪನಾ ಸಚಿವರು ಹೇಳಬೇಕು. ಆದ್ರೆ ಈ ರೀತಿಯ ದ್ವಂದ್ವ ಹೇಳಿಕೆಗಳ ಸಮಾಜವನ್ನ ಹಾಳು ಮಾಡುವಂತದ್ದು ಸುತರಾಮ್ ಇದು ಸರ್ಕಾರಕ್ಕೂ ಒಳ್ಳೇದಲ್ಲ, ಮತ್ತೆ ಇದು ನಿಮ್ಗೊಂದು ಕೆಟ್ಟ ಹೆಸರು ತರತ್ತೆ ಅನ್ನುವುದನ್ನ ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ಎಮ್ಮೆ ಕೋಣವನ್ನ ನೀವು ಕಳೆಯೋದಾದ್ರೆ ಹಸು ಯಾಕಿಲ್ಲ? ಈ ರೀತಿ ಪ್ರಶ್ನೆ ಬರುವಂತದ್ದೇನು ಅಂತಂದರೆ, ಎಮ್ಮೆ ಮತ್ತೆ ಕೋಣ ಅದು ಪಶುವಿನ ಭಾಗದಲ್ಲಿ ಬರುತ್ತೆ ಹೊರತು ಗೋವಿನ ಭಾಗದಲ್ಲಿ ಬರೋದಿಲ್ಲ. ಗೋವು ಅನ್ನೋದು ಏನಿದೆ ಅದು ಆಮ್ಲಜನಕವನ್ನ ಸಮಾಜಕ್ಕೆ ಕೊಟ್ಟು, ತನ್ನದಾಗಿರ್ತಕ್ಕಂಥ ಕ್ಷೀರವನ್ನ ಸಮಾಜಕ್ಕೆ ಕೊಟ್ಟು, ತನ್ನಲ್ಲಿರುವಂತಹ ಎಲ್ಲ ಸುವಸ್ತುಗಳನ್ನ, ಮನುಷ್ಯನ ಯಾವುದೇ ವಸ್ತುಗಳನ್ನ ಉಪಯೋಗ ಸಮಾಜ ಮಾಡೋದಿಲ್ಲ. ಆದ್ರೆ ಅದು ಪ್ರಾಣಿ ಅಲ್ವಾ? ಅಲ್ಲ, ಈಗ ವಿಷಯ ಏನಿರತ್ತೆ, ಕೋಣ ಆಗಲಿ ಎಮ್ಮೆ ಆಗಲಿ ಇವುಗಳೆಲ್ಲವೂ ಕೂಡ ಪ್ರಾಣಿಗಳೇ. ಹಾಗೆ ಅಂತ ಹೇಳಿ ಇವರು ಕಾನೂನು ರಚನೆ ಮಾಡುವಾಗ ಏನ್ ರಚನೆ ಮಾಡಿದ್ದಾರೆ? ಹಿಂದಿನ 69ರ ಬಿಲ್ ಅನ್ನ ತಾವು ಗಮನಿಸಬೇಕು, 72ರ ಬಿಲ್ ಅನ್ನ ತಾವು ಗಮನಿಸಬೇಕು. ಆ ಬಿಲ್ಲುಗಳಲ್ಲಿ ಇವರು ತಂದಿರುವಂತ ಕಾನೂನೇನು? ಆವಾಗ ಯಾರಿದ್ರು? ಈ ಕಾನೂನನ್ನ ಕೇಂದ್ರ ಸರ್ಕಾರ ತರುವಾಗ ಆ ಸ್ಥಾನದಲ್ಲಿ ಯಾರಿದ್ರು ಎನ್ನುವುದನ್ನು ಸನ್ಮಾನ್ಯ ಸಚಿವರು ಗಮನಿಸಬೇಕು. ಮಹಾತ್ಮ ಗಾಂಧೀಜಿ ಅವರು ಹೇಳಿರುವಂತಹ ನಿರ್ಧಾರ ಏನಿದೆ ಅದರ ಆಶಯಕ್ಕೆ ಅನುಗುಣವಾಗಿ ಕಾನೂನನ್ನ ತಂದಿದ್ದಾರೆ. ಇದು ಒಂದು. ಎರಡನೆಯದ್ದು, ಸನ್ಮಾನ್ಯ ಜಮುನಾಲಾಲ ಬಜಾಜರು ತಾನೇನು ದೇಶ ಸೇವೆ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರಲ್ಲಿ ಕೇಳಿಕೊಂಡ ತಕ್ಷಣವಾಗಿ ಸನ್ಮಾನ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತದ್ದು ನೀನು ಗೋ ಸೇವೆ ಮಾಡು ಅಂತ. ಇವತ್ತಿಗೂ ಕೂಡ ಟಿಪ್ಪುವನ್ನ ನಾವು ಕ್ರೂರಿ ಅಂತ ಕರೀತೇವೆ. ಆದರೂ ಕೂಡ ಟಿಪ್ಪುವಿನ ಕಾಲದಲ್ಲೂ ಕೂಡ ಕಂದಾಯ ತಿದ್ದುಪಡಿಯನ್ನ ಮಾಡುವಾಗ ಅವ ಗೋಮಾಳ ಭೂಮಿಯನ್ನು ಹಂಗೆ ಬಿಟ್ಟಿದ್ದ. ಬ್ರಿಟಿಷರು ಕೂಡ ಗೋಮಾಳ ಭೂಮಿಯನ್ನು ಹಂಗೆ ಬಿಟ್ಟಿದ್ರು. ಮತ್ತೆ ಇವ್ರು ಯಾಕೆ ಅದನ್ನು ಹೇಳ್ಕೊಳ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ.
ಈಗ ನಿಷೇಧವನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ಮಾಡೋದಿದ್ರೆ ಅಂತ ಹೇಳಿ. ಸೊ ಅದಕ್ಕೆ ಈಗ ಒಪ್ಪಿಗೆ ಸಿಗುತ್ತಾ? ಈಗ ಪ್ರಸ್ತುತವಾಗಿರುವಂತಹ ಸ್ಥಿತಿಯಲ್ಲಿ ಸನ್ಮಾನ್ಯ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಆದರೆ ಈ ಬಿಲ್ ಇವರು ತಿದ್ದುಪಡಿ ಮಾಡಿ ಅದು ರಾಜ್ಯಪಾಲರ ಅಂಕಿತಕ್ಕೆ ಹೋಗಬೇಕು. ರಾಜ್ಯಪಾಲರು ಯಾರಿದ್ದಾರೆ, ಆ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕಬೇಕಲ್ಲ. ಹಾಗಾಗಿ ಇದು ಸುತರಾಮ ಆಗುವ ಕೆಲಸವೇ ಅಲ್ಲ. ಇದು ಸುಮ್ಮನೆ ಏನೋ ಒಂದು ಬೇನಾಮಿ ಮಾತನ್ನ ಇವರು ತೇಲಿಬಿಟ್ಟಿದ್ದಾರೆ ಅಷ್ಟೇ ಸನ್ಮಾನ್ಯ ಸಚಿವರು. ಓಕೆ, ಧನ್ಯವಾದಗಳು ಸ್ವಾಮೀಜಿ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಚಿಂತಕ ವಿಚಾರವಾದಿ ಚಕ್ರವರ್ತಿ ಸೂಲಿಬೇಲೆ ವಿರುದ್ಧ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ಮಾಡಿದ್ದಾರೆ. 4 ವರ್ಷ ಹೆಂಗೋ ಆಗೋಯ್ತು, ಮುಂದೆ ಹೀಗೆ ಆದ್ರೆ ಜೈಲು ಪಾಲಾಗ್ತೀರಾ, ಹುಷಾರ್ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಲಾಟೆ ಮಾಡಿದ್ರೆ ಜೈಲು ಪಾಲಾಗ್ತೀರಾ ಅಂತ ಎಂಬಿ ಪಾಟೀಲ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೇಲೆ ವಿರುದ್ಧ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಮುಂದೆ ಗಲಾಟೆ ಮಾಡಿದ್ರೆ ಜೈಲು ಪಾಲಾಗ್ತೀರಾ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾತಿಗೆ ಸಂವಿಧಾನದ ಕೃತಿ ಅಂತ ಮುಂದಿಡುವಂತ ಈ ಮಂದಿ ಮತ್ತೊಂದು ಪಕ್ಷದ ವಾದವನ್ನ ಕೇಳಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳೋದಾದ್ರೆ ಯಾವ ಸರ್ಕಾರ ಇದು? ಮಿತ್ರ ಹಿಟ್ಲರ್ ಸರ್ಕಾರ. ಅನವಶ್ಯಕವಾಗಿ ಖಜಾಬ ಹಲಾಲ ಅಜಾನ ಈ ಎಲ್ಲವೂ ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲಾನು ಇತಿರಿಶ್ರೀ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದಂತೆ ಸುದ್ದಿಗಳವ್ರು ಹೇಳಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಹಿಟ್ಲರ್ ಸರ್ಕಾರ ಅಂತ ಸೂಲಿಬೇಲೆ ಹೇಳಿದ್ರೆ ಇನ್ನು ಮುಂದೆ ಈ ತರದ ಆಟ ಎಲ್ಲ ನಡೆಯೋದಿಲ್ಲ, ಜೈಲು ಪಾಲಾಗೋದು ಖಂಡಿತ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡುವುದರ ಮೂಲಕ ಮತ್ತೊಂದು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗುವಂತಹ ಅಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ, ಚಕ್ರವರ್ತಿ ಸೂಲಿಬೇಲೆ ಅವರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚು ಸುದ್ದಿಯಾದಂತೂ ಹೆಚ್ಚು ಚರ್ಚೆಗೆ ಬಂದಂತಹ ವಿಚಾರಗಳು ಅಂತಂದ್ರೆ ಅದು ಹಲಾಲ್ ಕಟ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಆಜಾನ್ ಆಗಿರ್ಬೋದು, ಜೊತೆಗೆ ಹಿಂದೂ ದೇವಸ್ಥಾನಗಳ ಜಾತ್ರೆಗಳು ನಡೆಯುವಂತಹ ಸಂದರ್ಭದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರದು ಅನ್ನುವಂತಹ ವಿಚಾರಗಳು ಹೆಚ್ಚಾಗಿ ಚರ್ಚೆ ಆಗಿತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಹೇಳಿಕೆ ಕೊಟ್ಟರು ಅಂದ್ರೆ ಚಕ್ರವರ್ತಿ ಸೂಲಿಬೇಲೆ ಅವರು ಈಗಿರುವಂತದ್ದು ಹಿಟ್ಲರ್ ಸರ್ಕಾರ ಅನ್ನೋ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಚಾರಗಳಿಗೆ ಹೆಚ್ಚು ಸುದ್ದಿ ಆಯಿತು. ಆದ್ರೆ ಈಗ ನಮ್ಮ ಸರ್ಕಾರ ಇದೆ, ಇಲ್ಲಿ ಆತರ ಯಾವುದು ಕೂಡ ನಡೆಯೋಲ್ಲ. ಈ ರೀತಿಯ ಏನಾದ್ರು ಕೂಡ ಎರಡು ಸಮುದಾಯಗಳ ಮಧ್ಯೆ ಅಥವಾ ಧರ್ಮಗಳ ನಡುವೆ ಏನಾದ್ರು ಕಂದಕವನ್ನ ಉಂಟು ಮಾಡುವಂತಹ ವಿಚಾರಗಳಿಗೆ ಯಾರು ಕೂಡ ಪ್ರೋತ್ಸಾಹ ಕೊಟ್ರೆ ಅವರನ್ನ ಜೈಲಿಗೆ ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತಾಲಿಕ್ ಶ್ರೀರಾಮ್ ಸೇನೆ ಮುಖ್ಯಸ್ಥರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀವು ಜೈಲಿಗೆ ಹಾಕೋದಾದ್ರೆ ಹಾಕಿ, ಆಜಾನ್ ವಿಚಾರವನ್ನ ನಾವೆತ್ತಿಲ್ಲ, ಅದು ಕೋರ್ಟ್ ಎತ್ತಿದಂತದ್ದು. ಸೊ ಅದಕ್ಕೆ ಕೋರ್ಟ್ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದೀವಿ ಹೊರತು ನಾವು ಅದನ್ನ ಎತ್ತಿರುವಂತಹ ವಿಚಾರ ಅಲ್ಲ. ಇನ್ನ ಹಿಜಾಬ್ ಪ್ರಕರಣ ಏನಿದೆ, ಹಿಜಾಬ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿದೆ. ಸುಪ್ರೀಂ ಕೋರ್ಟ್ ನ ನೀವು ಕೋರ್ಟ್ ಅನ್ನ ಜೈಲೊಳಗಡೆ ಹಾಕ್ಸ್ತೀರಾ? ಇದನ್ನ ಸಮವಸ್ತ್ರ ನೀತಿಯನ್ನ ವಿದ್ಯಾರ್ಥಿಗಳಿಗೆ ಇಂದಿರಾ ಗಾಂಧಿ ಅವರು ತಗೊಂಡ್ಬಂದಂತಂತೂ ಈಗ ಇಂದಿರಾ ಗಾಂಧಿ ಅವರನ್ನ ನೀವು ಜೈಲ್ಗೆ ಹಾಕ್ತೀರಾ ಅನ್ನುವಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದೆಲ್ಲಾ ವಿಚಾರಕ್ಕೆ ನಾವು ಯಾವುದೇ ಸರ್ಕಾರ ಇರಲಿ ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಆಜಾನ್ ಆಗಿರ್ಬೋದು, ಹಿಜಾಬ್ ವಿಚಾರವಾಗಿ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಎನ್ನುವಂತ ತಿರುಗೇಟನ್ನ ಎಂಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರು ಕೊಟ್ಟಿರುವಂತದ್ದು. ಇದರ ವಿಚಾರದ ಜೊತೆಗೆ ಪಠ್ಯ ಪುಸ್ತಕ ವಿಚಾರವಾಗೂ ಕೂಡ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ ಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಅದರ ನಾಯಕರಿಗೆ ಸಂಬಂಧಪಟ್ಟಂತ ಒಂದಷ್ಟು ಪಠ್ಯಗಳನ್ನು ಸೇರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದೆಲ್ಲವನ್ನ ಕೂಡ ನಾವು ಕಿತ್ತಾಕ್ತೀವಿ. ಹುರಿಗೌಡ, ನಂಜೇಗೌಡ ಈ ರೀತಿಯಾಗಿ ಕಾಲ್ಪನಿಕ ಕಥೆಗಳನ್ನ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಪಠ್ಯದಿಂದ ಅವೆಲ್ಲವನ್ನ ಕೂಡ ಕಿತ್ತಾಕಿ ಗಾಂಧೀಜಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು ಅಂತವರ ಪಠ್ಯವನ್ನ ನಾವು ಮತ್ತೆ ಪಠ್ಯ ಕ್ರಮಕ್ಕೆ ಸೇರಿಸ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಈ ಎರಡು ವಿಚಾರಗಳು, ಒಂದು ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಪಠ್ಯ ಪುಸ್ತಕ ಆಗಿರ್ಬೋದು, ಮತ್ತೆ ಹಿಜಾಬ್ ಆಗಿರ್ಬೋದು, ಹಲಾಲ್ ಕಟ್ ಈ ರೀತಿಯ ವಿಚಾರಗಳು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೂ ಕೂಡ ಒಂದಷ್ಟು ಚರ್ಚೆ ಮುಂದಿನ ದಿನಗಳಲ್ಲಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಸದ್ಯದ ಲಕ್ಷಣಗಳಲ್ಲಿ ಕಾಣಿಸ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಒಂದಷ್ಟು ವಿಚಾರಗಳು, ಬೆಳವಣಿಗೆಗಳು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗ್ತಾ ಇರುವಂತಹ ಬೆಳವಣಿಗೆಗಳು
ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗತ್ತೆ, ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬಾಲಸೋರು ರೈಲು ಅಪಘಾತದ ಅಸಲಿ ಕಹಾನಿ ಏನು ಅನ್ನೋದನ್ನ ನೋಡು. ವೆಲ್ಕಮ್ ಬ್ಯಾಕ್. ಒಡಿಶಾದ ಬಾಲಸೋರು ರೈಲು ಅಪಘಾತದ ಸಾವಿನ ಸಂಖ್ಯೆ 275ಕ್ಕೆ ಏರಿಕೆ ಆಗಿದೆ. ಈಗ ಈ ಘಟನೆ ನಡೆದ ಮೇಲೆ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸಿಗ್ನಲ್ ನಿರ್ವಹಣೆಯೇ ನೇರ ಕಾರಣ ಅಂತ ಹೇಳಿದ್ದಾರೆ ರೈಲ್ವೆ ಇಲಾಖೆಯವರು. ರೈಲ್ವೆ ಇಲಾಖೆಯ ಪ್ರಾಥಮಿಕ ವರದಿ ಇದು. 3 ದಿನಗಳ ನಿರಂತರ ಕಾರ್ಯಾಚರಣೆ ದುರಂತದ ಬಳಿಕ ಮಹಾಸೂತಕ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ರೈಲು ದುರಂತದ ಬಗ್ಗೆ ಸಿಬಿಐ ತನಿಖೆಗೂ ಕೂಡ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ಶಿಫಾರಸನ್ನ ಮಾಡಿದ್ದಾರೆ. ಈಗಾಗಲೇ ಆ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ರೈಲ್ವೆ ಸಚಿವರಾಗಿರುವ ಅಶ್ವಿನಿ ವೈಷ್ಣವ್ ಅವರು. ಸಿಬಿಐ ತನಿಖೆಗೆ ಶಿಫಾರಸನ್ನ ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಸಿಗ್ನಲ್ ನಿರ್ವಹಣೆಯಲ್ಲಿ ಆದಂತಹ ಲೋಪ ಇದೆಯಲ್ಲ, ಇದುವೇ ಈಗ ಈ ಒಂದು ಘಟನೆಗೆ ಕಾರಣ ಅನ್ನೋದನ್ನ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಪ್ರಾಥಮಿಕ ವರದಿ ಕೂಡ ಅದನ್ನೇ ಹೇಳ್ತಾ ಇರೋದು. ಈಗ ಸಾವಿನ ಸಂಖ್ಯೆ 275ಕ್ಕೆ ಏರಿಕೆಯಾಗಿದೆ. ರೈಲು ದುರಂತದ ಬಗ್ಗೆ ತನಿಖೆ ನಡೆಸುವಂತೆ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ದುರಂತದ ತನಿಖೆಗೆ ತಜ್ಞರ ಸಮಿತಿ ರಚಿಸುವಂತೆ ಮನವಿ ಮಾಡಲಾಗಿದೆ. ಅಲ್ಲದೆ ಸಾರ್ವಜನಿಕರ ರಕ್ಷಣೆಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು, ಸುರಕ್ಷತಾ ಮಾರ್ಗಸೂಚಿಗಳನ್ನು ಅಳವಡಿಸಬೇಕು ಅಂತಾನು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಲಾಗಿದೆ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ. ಒಡಿಶಾ ರೈಲು ಅಪಘಾತದಲ್ಲಿ ಕನ್ನಡಿಗರು ಸೇಫ್ ಆಗಿರುವಂತಹ ವಿಚಾರ ಬಹಳ ಖುಷಿಯ ವಿಚಾರ. 110 ಕನ್ನಡಿಗರು ಸುರಕ್ಷಿತವಾಗಿ ಈಗ ತಮ್ಮ ಪ್ರವಾಸವನ್ನ ಮುಂದುವರೆಸಿದ್ದಾರೆ. ಸಮೇತ್ ಶಿಖರ್ಜಿಗೂ ಕೂಡ ಅವರು ಈಗಾಗಲೇ ತಲುಪಿದ್ದಾರೆ. ಜಾರ್ಖಂಡ್ ರಾಜ್ಯದಲ್ಲಿರುವಂತಹ ಜೈನರ ಪವಿತ್ರ ಯಾತ್ರಾ ಕ್ಷೇತ್ರ ಸಮೇತ್ ಶಿಖರ್ಜಿಯ ಈಗಾಗಲೇ ಕಳಸ, ಚಿಕ್ಕಮಗಳೂರು, ಸಂಸೆ, ಹೊರನಾಡು, ಕುದುರೆಮುಖದಿಂದ ಯಾತ್ರಾರ್ಥಿಗಳು ಅಲ್ಲಿಂದ ಪ್ರಯಾಣವನ್ನ ಬೆಳೆಸಿದ್ರು. ಏನೋ ಈ ನಡುವೆ ಪ್ರವಾಸದ ವೇಳೆ ಸಿಲುಕಿದವರನ್ನ ಕರೆತರೋದಕ್ಕೆ ಹೋಗಿದ್ದ ಸಚಿವ ಸಂತೋಷ್ ಲಾಡ್ ಅಲ್ಲಿನ ಆಸ್ಪತ್ರೆಗಳಲ್ಲಿ ಹಾಗೂ ಊರುಗಳಲ್ಲಿ ಕನ್ನಡಿಗರನ್ನ ಹುಡುಕಾಡಿದ್ದಾರೆ. ಆದರೆ ಯಾರು ಸಂತ್ರಸ್ತರು ಪತ್ತೆಯಾಗಿಲ್ಲ. ಇನ್ನು ಅಲ್ಲಿನ ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನ ನಡೆಸಿದ್ರು. ಭುವನೇಶ್ವರದ ರಾಜೀವ್ ಭವನದಲ್ಲಿ ಪರಿಹಾರ ರಕ್ಷಣೆ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ. ಬಾಲಾಸೋರ್ನಲ್ಲಿ ಕನ್ನಡಿಗರ ರಕ್ಷಣೆ ಬಗ್ಗೆ ಸಂತೋಷ್ ಲಾಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಬಾಲಾಸೋರ್ನಲ್ಲಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಸಿಎಂಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಶೀಘ್ರವೇ ರಾಜ್ಯಕ್ಕೆ ವಾಪಸ್ ಬರುವ ಸಾಧ್ಯತೆ ಇದೆ. ಒಡಿಶಾದಲ್ಲಿ ಭೀಕರ ರೈಲು ಅಪಘಾತ ಹಿನ್ನೆಲೆಯಲ್ಲಿ ಕೋಲ್ಕತಾದಲ್ಲಿ ಸಿಲುಕಿದ ರಾಜ್ಯದ ವಾಲಿಬಾಲ್ ಆಟಗಾರರು ವಿಮಾನದ ಮೂಲಕ ಈಗ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಪುರುಷ ಮತ್ತು ಮಹಿಳಾ ತಂಡದ ಒಟ್ಟು 32 ಆಟಗಾರರು ಬೆಳಗ್ಗೆ 6:50 ವಿಮಾನದಲ್ಲಿ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ. ಕೋಲ್ಕತಾದಲ್ಲಿ ನಡೀತಾ ಇರುವ 16 ವರ್ಷದ ಒಳಗಿನ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಗೆ ಕರ್ನಾಟಕದ ಬಾಲಕ ಹಾಗೂ ಬಾಲಕಿಯರ ತಂಡ ತೆರಳಿತ್ತು. ಭೀಕರ ರೈಲು ದುರಂತದಿಂದ ರೈಲು ಮಾರ್ಗ ಬದಲಾಗಿದ್ದು ಮರಳಿ ರಾಜ್ಯಕ್ಕೆ ವಾಪಸ್ ಬರೋದಕ್ಕೆ ಪರಿತಪಿಸ್ತಾ ಇದ್ದ ತಂಡಕ್ಕೆ ರಾಜ್ಯ ಸರ್ಕಾರ ನೆರವನ್ನ ಕೊಟ್ಟಿದೆ. ನಾನು ಒಂದು ಅಂತಾರಾಷ್ಟ್ರೀಯ ಆಟಗಾರ್ತಿ ವಾಲಿಬಾಲ್. ಸೊ ನಾವೆಲ್ಲ ಈ ತರ ಹೋದಾಗ ಯಾವ ತರ ಈ ತರ ಸಿಚುವೇಶನ್ ಯಾವತ್ತೂ ಅನುಭವಿಸಿರ್ಲಿಲ್ಲ. ಸೊ ದಿಸ್ ಫಸ್ಟ್ ಟೈಮ್ ನಾನು ಅನುಭವಿಸಿದ್ದು. ನಮ್ಗೆ ಹೆದರಿಕೆ ಆಯ್ತು. ನಾನು ಒಂದು ಪೇರೆಂಟ್, ನನಗೂ 2 ಮಕ್ಳಿದ್ದಾರೆ. ಸೊ ನನ್ನ ಮಕ್ಳಿಗೆ ಏನಾದಾಗ ಯಾವ ರೀತಿ ಟೆನ್ಷನ್ ಆಗುತ್ತೆ, ಅದೇ ರೀತಿ ಈ 12 ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಲೆ ಮೇಲಿತ್ತು. ಸೊ ಸರ್ ಅದು ಒಂದು ರೀತಿಯಿಂದ ಇಮಿಡಿಯೇಟ್ ಇವರೆಲ್ಲ ಮಕ್ಳು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದಾಗ ಪೇರೆಂಟ್ಸ್ಗಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮಗೂ ಹೆದರಿಕೆ ಆಯ್ತು. ನಾವೆಲ್ಲ ಒಂದ್ ಕಡೆ ಕೂತಿದ್ವಿ ಸರ್, ಸ್ಟೇಷನ್ ಅಲ್ಲಿ ಹುಡುಗರು ಹುಡುಗಿ ನಾವೆಲ್ಲ ಒಂದ್ ಕಡೆ ಲಗೇಜ್ ಹಾಕೊಂಡು ಕೂತಿದ್ದಾಗ ನಮ್ ಲಕ್ಕಿಲಿ ಸರ್ ಮೇಘನಾ ಅಂತ ಹೇಳಿ ಒಬ್ಳು ಇಂಡಿಯನ್ ರೈಲ್ವೆ ಪ್ಲೇಯರ್, ಅವಳು ಇಂಟರ್ನ್ಯಾಷನಲ್ ಪ್ಲೇಯರ್, ನಮ್ಮನ್ನ ನೋಡಿ ಕರ್ನಾಟಕದವ್ರು ಅಂತ ಹೇಳಿ ಅಕ್ಕ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಹುಡುಗರನ್ನ ಇನ್ನೊಂದು ಮನೆಗೆ ಅರೇಂಜ್ ಮಾಡಿ ಎಲ್ಲರಿಗೂ ರಾತ್ರಿ ವ್ಯವಸ್ಥೆ ಮಾಡಿಕೊಟ್ಲು ಸರ್. 12-12ವರೆಗೆ ಅವ್ರ ಮನೆಗೆ ಹೋದ್ವಿ. ಅಲ್ಲೇ ಇದ್ದು ಬೆಳಗ್ಗೆ ಎಲ್ಲ ಇದ್ದು ನಿನ್ನೆ ರಾತ್ರಿ ಮತ್ತೆ ಇಮಿಡಿಯೇಟ್ ನಮಗೆ ಸಿಎಂ ಎಲ್ಲ ಈ ದುರ್ಘಟನೆಗೆ ಯಾರು ಕರ್ನಾಟಕದವ್ರು ಪ್ರಾಬ್ಲಮ್ ಇದ್ದಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂದಾಗ ಸರ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಸ್ಪೋರ್ಟ್ಸ್ ಅವರಿಗೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಮಕ್ಕಳು 32 ಜನಕ್ಕೂ ಫ್ಲೈಟ್ ಅಲ್ಲಿ ಕರ್ಸ್ಕೊಂಡು ನಾವು ಸೇಫ್ ಆಗಿ. ರಾಜ್ಯದ 32 ವಾಲಿಬಾಲ್ ಆಟಗಾರರು ಮರಳಿ ತಮ್ಮ ತವರಿಗೆ ಬಂದಿದ್ದಾರೆ. ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಡೆದಂತಹ ರೈಲು ಪ್ರಮಾದದ ಹಿನ್ನೆಲೆಯಲ್ಲಿ ಎಲ್ಲಾ ಟ್ರೈನ್ಗಳು ಕೂಡ ಅಷ್ಟೇ ಸ್ಥಗಿತವಾಗಿತ್ತು. ಬೆಂಗಳೂರಿನಿಂದ ವಾಲಿಬಾಲ್ ಆಡೋಕೆ ಅಂತಾನೆ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಂತ ಸುಮಾರು 24 ಜನ ಆಟಗಾರರು ಕೂಡ ಇವತ್ತು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತದ್ದು. ಜೊತೆಗೆ ಸರ್ಕಾರವು ಕೂಡ ಇವರಿಗೆ ಫ್ಲೈಟ್ ಟಿಕೆಟ್ ಹಾಕಿ ಇಲ್ಲಿಗೆ ಕರೆಸ್ಕೊಂಡಿದ್ರೆ. ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಏನೆಲ್ಲ ಸಮಸ್ಯೆಗಳೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾತನಾಡಿಸ್ತೀನಿ. ನಿಮ್ಮ ಹೆಸರು? ಮೋನಿಕಾ. ಮೋನಿಕಾ, ಹೇಳಿ, ನೀವು ಯಾವತ್ತು ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದು?
ನಾವು 25th ರೀಚ್ ಆದ್ವಿ. 27th ಇಂದ ನಮ್ಮ ಮ್ಯಾಚಸ್ ಎಲ್ಲ ಇತ್ತು. ಮ್ಯಾಚಸ್ ಫಸ್ಟ್ ಕಂಪ್ಲೀಟ್ ಆಯ್ತು. ನಾವು ಸೆಕೆಂಡ್ ಹೊರಡಬೇಕಿತ್ತು. ಆಗಿದ್ದ ಇನ್ಸಿಡೆಂಟ್ ಇಂದ ನಮ್ದು ಟ್ರೈನ್ ಕ್ಯಾನ್ಸಲ್ ಆಯ್ತು. ಸೊ ನಾವಲ್ಲಿ ಮ್ಯಾಮ್ ಫ್ರೆಂಡ್ ಒಬ್ರು ವಾಲಿಬಾಲ್ ಪ್ಲೇಯರ್ ಇದ್ರು ಕರ್ನಾಟಕದವರು. ಅವರು ನಮ್ಗೆ ಹೆಲ್ಪ್ ಮಾಡಿ ಅವ್ರದ್ದು ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ನಮ್ಗೆ ಜಾಗ ಕೊಟ್ಟರು. ಅಲ್ಲಿ ಉಳ್ಕೊಂಡಿದ್ವಿ. ಅದಾದ್ಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಫ್ಲೈಟ್ ಎಲ್ಲ ಬುಕ್ ಮಾಡಿ ನಮ್ಗೆ ಇಲ್ಲಿ ಗಂಟ ತಲುಪಿಸಿದ್ರು. ಒಂದು ಕಡೆ ನೀವು ಪಶ್ಚಿಮ ಬಂಗಾಳದಲ್ಲಿ ಸ್ಟ್ರಕ್ ಆಗಿದ್ರಿ, ಬರೋದಕ್ಕೆ ಟ್ರೈನ್ ಯಾವುದು ಇರಲಿಲ್ಲ. ಆ ಟೈಮ್ ನಲ್ಲಿ ನಿಮ್ಮ ಮನೆಯವರು ಏನಾದ್ರು ಆತಂಕ ಪಡುವಂತದ್ದು ಅಥವಾ ಫೋನ್ ಮಾಡಿ ಭಯ ಬೀಳುವಂತದ್ದು? ಯಾಕಂದ್ರೆ ಸುಮಾರು 300 ಜನ ನಿನ್ನೆ ಡೆತ್ ಆಗಿದ್ದಾರೆ. ಇದನ್ನೆಲ್ಲ ನೋಡಿ ಎಲ್ಲಾದ್ರೂ ಭಯ ಪಟ್ರ ಅಥವಾ ಹೇಗೆ ಅಂತ? ಹೌದು, ಸ್ವಲ್ಪ ಗಾಬರಿ ಆಗಿದ್ರು ಎಲ್ಲ ಮನೆ ಕಡೆ ಎಲ್ಲ. ಆಮೇಲೆ ಕಾಲ್ ಮಾಡಿ ಎಲ್ಲ ಹೇಳಿದ್ವಿ ನಾವು ಸೇಫ್ ಇದೀವಿ ಅಂತ. ಸೊ ಮನೆಗೆಲ್ಲ ಕಾಲ್ ಮಾಡಿ ಹೇಳಿದ್ಮೇಲೆ ಓಕೆ ಎಲ್ಲ ಕ್ಲಿಯರ್ ಆಯ್ತು. ಆದ್ರೆ ಅಲ್ಲಿ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಮತ್ತೆ ಅಲ್ಲಿ ಸರಿಯಾಗಿ ಇರೋದಕ್ಕಾಗ್ಲಿಲ್ಲ. ತುಂಬಾ 1-2-3 ಜನಕ್ಕೆ ಹುಷಾರಿರ್ಲಿಲ್ಲ. ರ್ಯಾಷಸ್ ಫುಲ್ ಎಲ್ಲ ಮುಖದ ಹತ್ರ ಎಲ್ಲ. ಸೊ ಹೆಲ್ತ್ ಇಶ್ಯೂ ಆಗಿತ್ತು. ನೀವು ಎಷ್ಟು ದಿನ ಇದ್ರಿ ಪಶ್ಚಿಮ ಬಂಗಾಳದಲ್ಲಿ? ಸುಮಾರು 5-6 ದಿವಸ ಇದ್ವಿ. ಅಲ್ಲಿ ಇಷ್ಟು ಬೇಗ ನಮಗೆ ಕಷ್ಟಕ್ಕೆ ರಿಯಾಕ್ಷನ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ, ಫಾರ್ ಸಿದ್ದರಾಮಯ್ಯ ಸರ್. ಅಲ್ಲ, ಈಗ ನೀವು ಎಲ್ಲಿದ್ದಾಗ ಈ ರೀತಿಯಾಗಿ ಟ್ರೈನ್ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನುವಂತ ವಿಚಾರ ತಿಳಿಯುತ್ತೆ? ನಾವು ಹೊರಡ್ಬೇಕಾದ್ರೆ ಅಂದ್ರೆ ಆಲ್ರೆಡಿ ನಾವು ಹೊರಟಿದ್ವಿ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ನಾವು ರಾತ್ರಿ 11 ಗಂಟೆ ಟ್ರೈನ್ ಇರೋದ್ರಿಂದ 7:30ಗೆ ಆಲ್ರೆಡಿ ನಾವು ಅಲ್ಲಿದ್ವಿ. ಆಗ ನಮ್ಗೆ ಇನ್ಫಾರ್ಮೇಶನ್ ಬಂತು ಟ್ರೈನ್ ಇನ್ಸಿಡೆಂಟ್ ಆಗಿದೆ. ಸೊ ನಾವೀಗ ಹೋಗಕ್ ಆಗಲ್ಲ ಅಂತ ಗೊತ್ತಾದಾಗ ನಾವು ಮಂಡ್ಯದಲ್ಲಿ ಒಬ್ರು ವಾಲಿಬಾಲ್ ಪ್ಲೇಯರ್ ಇದೆ, ಅವ್ರ ಹತ್ರ ಹೋಗಿ ಜಾಗ ಹೋಗಿ ಉಳ್ಕೊಂಡ್ವಿ ನಾವು. ಅವ್ರಿಗೆ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಅಷ್ಟು ನಾನು ಮಾತನಾಡಿಸಿನಿ. ಹೇಳಿ, ನಿಮಗೆ ಈ ಅನುಭವ ಹೇಗಿತ್ತು ಅಂತ? ತುಂಬಾನೇ ಕಷ್ಟವಾಗಿತ್ತು ಅಲ್ಲಿ ಅಡ್ಜಸ್ಟ್ ಆಗೋದಲ್ಲ. ಹಂಗೆ ಇಲ್ಲಿ ಇವಾಗ ನಮ್ಗೆ ಫ್ಲೈಟ್ ಬುಕ್ ಮಾಡಿಕೊಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸರ್ಕಾರ ನಮಗೆ ಒಂದು ಫ್ಲೈಟ್ ಟಿಕೆಟ್ ಹಾಕೊಂಡು ಕರ್ಸ್ಕೊಂಡಿರುವಂತದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಒಡಿಶಾದಲ್ಲಿ ಸಂಭವಿಸಿದ ರೈಲು ಅಪಘಾತದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಒಡಿಶಾಗೆ ರೈಲು ಸಂಪರ್ಕವೇ ರದ್ದಾಗಿತ್ತು. ಈಗ ಬೆಂಗಳೂರಿನಿಂದ ಒಡಿಶಾಗೆ ರೈಲು ಸೇವೆ ಮತ್ತೆ ಆರಂಭಗೊಂಡಿದೆ. ಈಗಾಗಲೇ ಹಳಿಗಳ ಎಲ್ಲಾ ರೀತಿಯ ರಿಪೇರಿ ಕಾರ್ಯವೂ ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಒಡಿಶಾಗೆ ರೈಲು ಸೇವೆ ಆರಂಭ ಆಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, 3 ದಿನ ಆಯ್ತು ಒಡಿಶಾಗೆ ರೈಲು ಸೇವೆ ನಿಂತು ಹೋಗಿತ್ತು, ಯಾಕಂದ್ರೆ ಅಲ್ಲಿ ನಡೆದಂತಹ ಭೀಕರ ಅಪಘಾತ. ಸೊ ಈಗ ಮತ್ತೆ ರೈಲು ಸೇವೆ ಆರಂಭ ಆಗಿದೆ. ಅದೇ ರೀತಿಯಾಗಿ ಜನರು ಹೋಗ್ತಾ ಇದ್ದಾರಾ, ಆತಂಕದಲ್ಲಿ ಹೋಗ್ತಾ ಇದ್ದಾರಾ? ಯಾವ ರೀತಿಯಾಗಿ ರೈಲು ಸೇವೆ ಒದಗಿಸುವಂತಹ ಪ್ರಯತ್ನವನ್ನ ರೈಲ್ವೆ ಇಲಾಖೆ ಮಾಡಿದೆ? ಜನರ ಆತಂಕವನ್ನ ಕಡಿಮೆ ಮಾಡುವಂತಹ ಪ್ರಯತ್ನಗಳು ಹೇಗೆ ನಡೆದಿದೆ? ಖಂಡಿತವಾಗ್ಲೂ ನವಿತಾ, ಒಡಿಶಾ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಬೆಂಗಳೂರಿನಲ್ಲಿರ್ತಕ್ಕಂಥ DRM ಶ್ಯಾಮ್ ಸಿಂಗ್ ಏನಿದ್ದಾರೆ ಅವರ ನೇತೃತ್ವದ ತಂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡ್ಕೊಂಡಿದ್ರು. ಸದ್ಯಕ್ಕೆ ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇಂದ ಪ್ರತಿ ವಾರ ಕೂಡ 3 ಟ್ರೈನು ಗುರುವಾರ, ಬುಧವಾರ ಹಾಗೂ ಶುಕ್ರವಾರ 3 ದಿನಗಳ ಕಾಲ ಈ ಟ್ರೈನ್ ಇಲ್ಲಿಂದ ಅಂದ್ರೆ ಹೌರಾ ಎಕ್ಸ್ಪ್ರೆಸ್ ಏನ್ ದುರಂತ ಎಕ್ಸ್ಪ್ರೆಸ್, ಹೌರಾ ಎಕ್ಸ್ಪ್ರೆಸ್ ಏನು ಹೊರಡುತ್ತೆ ಇದೇ ಮಾರ್ಗವಾಗಿ ಸಂಚರಿಸಬೇಕಾಯಿತು. ಆದ್ರೆ ಕಳೆದ 3 ದಿನಗಳ ಹಿಂದೆ ಏನೊಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ನಂತರ ಕಂಪ್ಲೀಟ್ ಆಗಿ ಒಂದು ಟ್ರೈನ್ ಅನ್ನ ಬಂದ್ ಮಾಡಿದ್ರು. ಸದ್ಯಕ್ಕೆ ಬೈಯಪ್ಪನಹಳ್ಳಿಯಿಂದ ಸುಮಾರು 1000ಕ್ಕೂ ಹೆಚ್ಚು ಪ್ರಯಾಣಿಕರು ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡಿದ್ರು. ಅದಾದ ನಂತರ ಏನೊಂದು ರೈಲ್ವೆ ಇಲಾಖೆಯಿಂದ ವ್ಯವಸ್ಥೆಯಾಗಿ ಒಂದು ಊಟ ಹಾಗೂ ತಿಂಡಿಯ ವ್ಯವಸ್ಥೆಗಳನ್ನ ಮಾಡಿದ್ರು. ಜೊತೆಗೆ BBMP ಅಧಿಕಾರಿಗಳು ಕೂಡ CM ನೇತೃತ್ವದಲ್ಲಿ ಒಂದು ವಹಿಸಿ ಅವರಿಗೂ ಕೂಡ ಪ್ರಯಾಣಿಕರಿಗೆ ಊಟ ತಿಂಡಿಯನ್ನ ಕೂಡ ಅಂತ ಕೂಡ ಹೇಳಿದ್ರು. ಸದ್ಯಕ್ಕೆ ಇವತ್ತಿನ ದಿನ ಸುಮಾರು 5 ಟ್ರೈನ್ ಮಧ್ಯಾಹ್ನ ಜಾವ 3 ಗಂಟೆವರೆಗೂ ಕೂಡ ಸುಮಾರು 3 ಟ್ರೈನ್ ಹೊರಟಿದ್ದು. ಅದರಲ್ಲಿ ಅನ್ರಿಸರ್ವೇಶನ್ ಪ್ಯಾಸೆಂಜರ್ಸ್ ಗಳಿಗೂ ಕೂಡ ಟಿಕೆಟ್ ಅನ್ನು ತಗೊಂಡು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ಟ್ರೈನ್ ನಲ್ಲಿ ಮೊದಲನೇ ಟ್ರೈನ್ ಹೋದಾಗ 900 ಜನ ಪ್ಯಾಸೆಂಜರ್ಸ್ ಹೌರಾ ಮತ್ತು ಏನೊಂದು ಒಡಿಶಾಗೆ ತಲುಪಿರ್ತಕ್ಕಂಥದ್ದು. ಎರಡನೇ ಟ್ರೈನ್ ನಲ್ಲಿ ಸುಮಾರು 900ಕ್ಕೂ ಹೆಚ್ಚು ಅಂದ್ರೆ 1150ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ರಿಸರ್ವೇಶನ್ ಟಿಕೆಟ್ ಅನ್ನ ಪಡೆದಿರ್ತಕ್ಕಂಥದ್ದು. ಇನ್ನ ದುರಂತ ಎಕ್ಸ್ಪ್ರೆಸ್ ಮಧ್ಯಾಹ್ನ 3 ಗಂಟೆಗೆ ಹೋಗಿದೆ, ಅದೆಲ್ಲವೂ ಕೂಡ ರಿಸರ್ವೇಶನ್. ಯಾಕಂತ ಹೇಳಿದ್ರೆ ದುರಂತ ಎಕ್ಸ್ಪ್ರೆಸ್ ಕಂಪ್ಲೀಟ್ AC ಆಗಿರೋದ್ರಿಂದ ಎಲ್ಲ AC ಬೋಗಿಗಳಾಗಿರೋದ್ರಿಂದ ಅದರಲ್ಲಿ ಸುಮಾರು 1200ಕ್ಕೂ ಹೆಚ್ಚು ರಿಸರ್ವೇಶನ್ ಗಳನ್ನ ಮಾಡಿ ಕಳಿಸಿರ್ತಕ್ಕಂಥದ್ದು. ಆ ಎಲ್ಲಾ ಟ್ರೈನ್ ಕೂಡ ಬೆಂಗಳೂರಿಂದ ಒಂದು ನಿರ್ಗಮ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗ
ಈಗಾಗಲೇ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡೆದಿರ್ತಕ್ಕಂಥದ್ದು. ನಿನ್ನೆ ಅಂದ್ರೆ ಸಂತೋಷ್ ಲಾಡ್ ಏನು ಒರಿಸ್ಸಾಗೆ ಭೇಟಿ ಕೊಟ್ಟಿದ್ರು. ಅಲ್ಲಿಂದ ಕೆಲವು ಆಟಗಾರರನ್ನ ಒಂದು ಫ್ಲೈಟ್ ಮುಖಾಂತರ ಖಾಸಗಿಯಾಗಿ ಬುಕ್ ಮಾಡಿ ಅವರನ್ನು ಕೂಡ ವಾಪಸ್ ಬೆಂಗಳೂರಿಗೆ ಕರ್ಕೊಂಡಿರ್ತಕ್ಕಂಥ ಇಂದು ಮುಂಜಾನೆ ಇನ್ನೂ ಕೂಡ ಸಂತೋಷ್ ಲಾಡ್ ಅವರು ಕೆಲವು ಅಧಿಕಾರಿಗಳನ್ನ ಭೇಟಿ ಮಾಡಿ ಕರ್ನಾಟಕದವರು ಯಾರಾದ್ರೂ ಸಿಲುಕಿಕೊಂಡಿದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅಂತೇಳಿ ಏನ್ ಕಾರ್ಮಿಕ ಸಚಿವರು ಇದ್ದಾರೆ ಅವರು ಎಲ್ಲಾ ರೀತಿಯ ಮಾಹಿತಿಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿನ ಅಧಿಕಾರಿಗಳು ಕೂಡ ಒಂದು ಸಮಸ್ಯೆ ಜೊತೆಗೆ ನಮ್ಮ ಕರ್ನಾಟಕ ಸಚಿವರ ಜೊತೆಗೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನ ಅಲ್ಲೇ ಸಚಿವರು ಇರೋದ್ರಿಂದ ಇಲ್ಲಿ ಬೆಂಗಳೂರಿನಲ್ಲಿ ಹೆಲ್ಪ್ ಲೈನ್ ಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅವರ ಪ್ರಮುಖರಲ್ಲಿ ಒಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಅವರು ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೆಲ್ಪ್ ಲೈನ್ ನಂಬರ್ಸ್ ಜೊತೆಗೆ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿಂದ ಹೋಗಿರ್ತಕ್ಕಂಥ 3 ಟ್ರೈನ್ಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ಳೋಕೆ, ಯಾಕಂದ್ರೆ ಈಗಾಗಲೇ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ರೂಟ್ಗಳನ್ನ ನಾರ್ಮಲ್ ಆಗಿ ರೈಲ್ಗಳನ್ನ ಸಂಚರಿಸೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ರೈಲ್ವೆ ಸ್ಟೇಷನ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಸಾವಿರಾರು ಸಂಖ್ಯೆಯಲ್ಲಿ ಒಡಿಶಾ ಹಾಗೂ ಔರಾಗೆ ಹೋಗುವಂತ ಪ್ರಯಾಣಿಕರು ಬರ್ತಾ ಇರ್ತಕ್ಕಂಥದ್ದು. ಇನ್ನ ಇದೇ ರೀತಿಯಾಗಿ ಇವತ್ತು ಮಧ್ಯಾಹ್ನ ಕೂಡ ವಿಶ್ವೇಶ್ವರ ಟರ್ಮಿನಲ್ ಅಂದ್ರೆ ಬೈಯಪ್ಪನಹಳ್ಳಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರೈನ್ ಅಂದ್ರೆ 3 ಅಥವಾ 4 ಟ್ರೈನ್ಗಳು ಏನು ಹೋಗಿದೆ ಅದರಲ್ಲಿ ಸಾಕಷ್ಟು ಪ್ಯಾಸೆಂಜರ್ ಹೋಗಿರೋದ್ರಿಂದ ಯಾವುದೇ ರೀತಿ ಅಡಚಣೆ ಆಗ್ಬಾರ್ದು ಅಂತ ಹೇಳಿ ಪ್ರತಿಯೊಂದು ಬೋಗಿಗಳಲ್ಲೂ RPF ಗಳು ಜೊತೆಗೆ ಇನ್ನು ಅಲ್ಲಿ ಕ್ಲಿಯರೆನ್ಸ್ ಇದೆಯಾ ಅಂತ ಹೇಳಿ ಪ್ರತಿಯೊಂದು ಸ್ಟಾಪ್ ಕೂಡ ಮಾಹಿತಿಗಳನ್ನ ಪಡ್ಕೊಂಡು ಟ್ರೈನ್ಗಳು ಸಂಚರಿಸ್ತಾ ಇರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಬಿಹಾರದಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತಗೊಂಡಿದೆ. ಭಗಲ್ಪುರ ಖಗಾರಿಯಾ ಸಂಪರ್ಕವನ್ನ ಮಾಡುವಂತಹ ಸೇತುವೆ ಇದು. ಬಿಹಾರದಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿತ ಆಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇತ್ತು ಈ ಒಂದು ಸೇತುವೆ, ಆದ್ರೆ ಇದೀಗ ಈ ಒಂದು ನಿರ್ಮಾಣ ಹಂತದ ಸೇತುವೆ ಕುಸಿತ ಆಗಿದೆ. ಬಿಹಾರದ ಭಗಲ್ಪುರದ ಸುಲ್ತಾನ್ಗಂಜ್ ಅಗುವಾನಿ ಗಂಗಾ ನದಿಯ ಮೇಲೆ ನಿರ್ಮಾಣವನ್ನ ಮಾಡಲಾಗ್ತಾ ಇತ್ತು. 4 ಪಥದ ಸೇತುವೆ ಇದು ನಿರ್ಮಾಣ ಹಂತದಲ್ಲಿತ್ತು. 30ಕ್ಕೂ ಹೆಚ್ಚು ಸ್ಲ್ಯಾಬ್ಗಳು ಅಂದ್ರೆ 100 ಅಡಿ ಉದ್ದದ ಹಲವು ಪಿಲ್ಲರ್ಗಳು ಕುಸಿದಿವೆ. ಕಳೆದ ವರ್ಷದ ಏಪ್ರಿಲ್ 27ರಂದು ಈ ನಿರ್ಮಾಣ ಹಂತದ ಸೇತುವೆ ಬಿದ್ದಿತ್ತು. ಇದೀಗ ಮತ್ತೆ 2ನೇ ಬಾರಿಗೆ ಕುಸಿದಿದೆ. ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳಂತೂ ಬರೋದು ಖಂಡಿತ. ಯಾಕಂದ್ರೆ ನಿರ್ಮಾಣ ಹಂತದ ಸೇತುವೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಸೇವೆಗೆ ಸಿದ್ಧ ಆಗಿಲ್ಲ. ಹಾಗಾದ್ರೆ ಇದರ ಒಂದು ವೈಜ್ಞಾನಿಕತೆ ಕಾಮಗಾರಿ ಯಾವ ರೀತಿಯ ಆಗಿದೆ, ಯಾವ ರೀತಿಯಾಗಿ ಈ ಕಾಮಗಾರಿ ಶುದ್ಧವಾಗಿ ನಡೆದಿದೆ, ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹೊರ ಹಾಕ್ತಾ ಇದೆ. ಬಿಹಾರದಲ್ಲಿ ನಿರ್ಮಾಣ ಹಂತದ ಸೇತುವೆ 2ನೇ ಬಾರಿಗೆ ಕುಸಿದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇದು ಭಗಲ್ಪುರ ಖಗಾರಿಯಾವನ್ನ ಸಂಪರ್ಕ ಮಾಡುವಂತಹ ಸೇತುವೆ. ಗಂಗಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಾ ಇತ್ತು, ಆದ್ರೆ ಇದೀಗ 2ನೇ ಬಾರಿಗೆ ಈ ಸೇತುವೆ ಕುಸಿದಿರೋದನ್ನ ನಾವಿಲ್ಲಿ ನೋಡಬಹುದು. ನೂರಾರು ಪ್ರಶ್ನೆಗಳನ್ನ, ಅನುಮಾನಗಳನ್ನ, ಸಂಶಯಗಳನ್ನ ಹುಟ್ಟು ಹಾಕ್ತಾ ಇದೆ. ಈ ಸೇತುವೆ ನಿರ್ಮಾಣ ಹಂತದಲ್ಲಿರುವಂತಹ ಸಂದರ್ಭದಲ್ಲೇ ಈಗ ಕುಸಿದಿರೋದು. ಹಾಗಾದ್ರೆ ಒಂದು ವೇಳೆ ನಿರ್ಮಾಣ ಆದ ನಂತರ ಏನಾದ್ರೂ ಸೇವೆಗೆ ಲಭ್ಯ ಆಗಿದ್ರೆ ಆಗ ಏನ್ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಜೊತೆಗೆ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಯಾವ ರೀತಿಯಾದಂತಹ ಕನ್ಸ್ಟ್ರಕ್ಷನ್ ನಡೆದಿದೆ, ಇಲ್ಲಿ ಯಾವ ರೀತಿಯಂತಹ ವೈಜ್ಞಾನಿಕತೆಯ ಕಾಮಗಾರಿ ನಡೆದಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. सबसे है भाई एक बार आवाज कर लगता है. ಅಪಾಯದ ಅಡಿಯಲ್ಲಿ ಮಕ್ಕಳ ಭವಿಷ್ಯ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ? ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಯಾವಾಗ? ಸರ್ಕಾರಿ ಶಾಲೆ ಉಳಿಸಿ, ಇದು ನ್ಯೂಸ್ 18 ಅಭಿಯಾನ. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ. ಬಿದ್ದು ಹೋಗುವಂತಿದೆ ಕಟ್ಟಡ, ಪ್ರಾಣ ಭಯದಲ್ಲಿದ್ದಾರೆ ಮಕ್ಕಳು. ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಮೂಗು ಮುರಿಯುವರೆ ಜಾಸ್ತಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಶಾಲೆಗಳಲ್ಲಿರುವಂತಹ ಅವ್ಯವಸ್ಥೆ.
ಶಿಥಿಲಗೊಂಡ ಶಾಲೆಯಲ್ಲಿ ಪಾಠವನ್ನ ಕೇಳಬೇಕು, ಮಕ್ಕಳಂತೂ ಪ್ರಾಣ ಭಯದಲ್ಲೇ ಪಾಠವನ್ನ ಕೇಳಬೇಕಾದಂತಹ ಪರಿಸ್ಥಿತಿ ಇದೆ. ಶಿಥಿಲಾವಸ್ಥೆಯಲ್ಲಿದೆ ಹೊಸದುರ್ಗದ ಬನಸಿಹಳ್ಳಿ ಶಾಲೆ. 6 ಶಾಲಾ ಕೊಠಡಿಗಳಲ್ಲಿ 5 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದೆ. ಇನ್ನು 1 ಕೊಠಡಿ ಅದು ಯಾವ ರೀತಿಯಾಗಿ ಇರುತ್ತೋ ಆ ದೇವರಿಗೆ ಗೊತ್ತು. ಹಳೆ ಶಾಲಾ ಕಟ್ಟಡ ಮುರಿದು ಬಿದ್ದಿದೆ, ಹೆಂಚುಗಳು. ಸುಮಾರು 50 ರಿಂದ 60 ವರ್ಷದ ಹಳೆಯ ಶಾಲಾ ಕಟ್ಟಡ ಇದು. 67 ಜನ ವಿದ್ಯಾರ್ಥಿಗಳಿಗೆ 4 ಜನ ಶಿಕ್ಷಕಿಯರಿದ್ದಾರೆ, ಪಾಠ ಮಾಡ್ತಿದ್ದಾರೆ. 1937ರಲ್ಲಿ ಪ್ರಾರಂಭ ಆಗಿದೆ ಬನಸಿಹಳ್ಳಿ ಸರ್ಕಾರಿ ಶಾಲೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾಯಕಲ್ಪ ಇಲ್ಲ, ಶಿಥಿಲಾವಸ್ಥೆಯನ್ನೇ ಹೊಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಶಾಲೆಯಲ್ಲಿ ಶಿಕ್ಷಕಿಯರೂ ಇದ್ದಾರೆ. ಬಟ್ ಸ್ಥಿತಿ ಹೇಗಿದೆ ನೀವೇ ನೋಡಿ. ಇಲಾಖೆಯಿಂದ ನಿರ್ದೇಶನ ಬಂದಿದೆ, ಇಲ್ಲಿ ಹಳೆ ಕಟ್ಟಡ ಇದ್ದಾವೆ, ಬೀಳುವಂಥ ಸ್ಥಿತಿಯಲ್ಲಿದ್ದಾವೆ, ಅದರ ಕೆಳಗೆ ಮಕ್ಕಳನ್ನ ಕೂರಿಸಬಾರ್ದು ಅಂತಕ್ಕಂಥ ನಿರ್ದೇಶನ ಇದೆ. ಈ ಹಳೆ ಕಟ್ಟಡ ರಿಪೇರಿಗೋಸ್ಕರ ನಮ್ಮಲ್ಲಿ ಒಂದು KMRC ಅಂತ ಪ್ಲ್ಯಾನ್ ಇದೆ. KMRCಯಲ್ಲಿ ಸೇರಿಸಿದ್ವಿ. ಅದ್ರ ಜೊತೆಯಲ್ಲಿ ಸ್ಟೇಟ್ ಪ್ಲ್ಯಾನಲ್ಲಿ ರಾಜ್ಯ ಯೋಜನೆಯಲ್ಲಿ ಪ್ಲ್ಯಾನ್ನಲ್ಲಿ ಸೇರಿಸಿ ಕಳಿಸುವಂಥ ವ್ಯವಸ್ಥೆ ಆಗಿದೆ. ವಿಶೇಷವಾಗಿ ಅದರಲ್ಲಿ ಒಂದನ್ನು ಶಾಲಾ ಬಿಲ್ಡಿಂಗ್ಗಳು, ಅದರಲ್ಲಿ ಒಂದನ್ನು ಆಫೀಸಿಗೆ ಬಳಸ್ಕೊಳ್ತಿದ್ದಾರೆ. ಆಫೀಸಿನ ಮುಂದಿರ್ತಕ್ಕಂಥ ಛಾವಣಿ ಎಲ್ಲ ಆರಿ ಮೊನ್ನೆ ಮಳೆಗಾಲಕ್ಕೆ ಬಿದ್ದು ಹಾಳಾಗೋಯ್ತು. ಮಕ್ಕಳು ಒಳ ಕೂತ್ಕೊಂಡ್ರೆ ಎಲ್ಲ ಹಂಚುಗಳು ಹೋಗಿದ್ದಾವೆ, ರೂಪಿಂಗ್ ಹೋಗಿದೆ. ಮಕ್ಕಳು ಯಾವಾಗ ಹಂಚು ತಲೆ ಮೇಲೆ ಬೀಳ್ತವೋ, ಶಿಕ್ಷಕರ ತಲೆ ಮೇಲೆ ಬೀಳ್ತವೋ ಒಂದು ಜೀವಭಯದಿಂದಲೇ ಪಾಠ ಕೇಳ್ತಾ ಇದ್ದಾರೆ. ಒಂದು ಬಿಲ್ಡಿಂಗ್ ಮಾತ್ರ ಪಕ್ಕದಲ್ಲಿ ಚೆನ್ನಾಗಿದೆ, ಅದನ್ನು ಇತ್ತೀಚೆಗೆ ಆಫೀಸಿಗೆ ಬಳಸ್ಕೊಳ್ತಾ ಇದ್ದಾರೆ. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ, ಶಿಥಿಲಗೊಂಡಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ತಾವು ತಮ್ಮ ವಾಹಿನಿಯ ಮುಖಾಂತರ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಸರ್ಕಾರಕ್ಕೆ ತಿಳಿಸಿ ವ್ಯವಸ್ಥಿತವಾಗಿ ರೆಡಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಬನಸಿಹಳ್ಳಿ ಶಾಲೆಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಈಗಾಗಲೇ ಅಲ್ಲಿನ ಗ್ರಾಮಸ್ಥರು, ಪೋಷಕರು ಆತಂಕದಲ್ಲಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಕಥೆ ಏನು ಅಂತ ತೋರಿಸ್ತಾ ಹೋಗ್ತೀವಿ. ಇದು ಕೂಡ ಅಷ್ಟೇ ಅವ್ಯವಸ್ಥೆಗಳ ಆಗರ. ಹಾಳು ಕೊಂಪೆಯಂತಿದೆ ಸರ್ಕಾರಿ ಶಾಲಾ ಕಟ್ಟಡ. ಭೂತ್ ಬಂಗ್ಲೆ ಆಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಕೂರೋದಿಕ್ಕೂ ಕೂಡ ಯೋಗ್ಯ ಅಲ್ಲ ಅಂತಹ ಕೊಠಡಿಯಲ್ಲೇ ಇದೆ ಅಂಗನವಾಡಿ. ಪುಟ್ಟ ಮಕ್ಕಳಿಗೆ ಅಲ್ಲಿ ಅಂಗನವಾಡಿಯಲ್ಲಿ ಕ್ಲಾಸ್ ಮಾಡಿದ್ರೆ ಹೇಗಿರ್ಬೇಕು? ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪೋಸ್ಟ್ ಆಫೀಸ್ ತೆರೆದು ಸಾರ್ವಜನಿಕ ಸೇವೆಯನ್ನು ಕೂಡ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕ್ಯಾಮೆರಾ ಮುಂದೆ ಕನ್ನಡ ಶಾಲೆಯ ಅವ್ಯವಸ್ಥೆ ಸೆರೆಯಾಗಿದೆ. ಎಲ್ಲ ಶಾಲೆಗಳು ಏನದವಲ್ಲ ಇವನು ದುರಸ್ತಿ ಮಾಡಬೇಕು. ದಯವಿಟ್ಟು ಇದನ್ನ ಗಮನ ಹರಿಸಿ ಇದನ್ನೆಲ್ಲ ಸುಧಾರಣೆ ಮಾಡಬೇಕು. ಈ ಶಾಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು, ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಇಂಥ ಅನಾಹುತಗಳು ಆದನಪ್ಪ ಅಂದ್ರೆ ಎಲ್ಲರಿಗೂ ಕಷ್ಟನೇ. ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದಲ್ಲಿರುವ ಶಾಲೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ರಮೇಶ್. ನೋಡೋಣ. ಸರ್ಕಾರಿ ಶಾಲೆಗಳು ಯಾವ ರೀತಿಯಲ್ಲಿದ್ದಾವೆ, ಸರಿಯಾಗಿ ಕಾರ್ಯನಿರ್ವಹಿಸ್ತಿದೆಯಾ ಇಲ್ಲ ಎಂಬುದರ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂತದ್ದು. ಈಗಾಗಲೇ ನೂತನವಾಗಿ ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಹಲವಾರು ಸಮಸ್ಯೆಗಳು ಎದುರಾಗಿರುವಂತದ್ದು. ಅದರಲ್ಲೂ ಕೂಡ ಈಗ ಶಿಕ್ಷಣ ಇಲಾಖೆಯಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಸವಾಲುಗಳು ಇದಾವೆ ಎಂಬುದನ್ನು ತೋರಿಸ್ತಾ ಹೋಗ್ತೇನೆ. ಈಗ ನಾನು ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದಲ್ಲಿರುವಂತದ್ದು. ಅಂದ್ರೆ ಈಗ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನು ಅಂತ ಕಾಣಿಸ್ತಾ ಇದೆ. ಈ ಒಂದು ಶಾಲೆ ಈಗ ಅದು ಯಾವ ರೀತಿಯಲ್ಲಿ ಗುಣಮಟ್ಟದಾಗಿದೆ ಎಂಬುದರ ಬಗ್ಗೆ ನಾನು ನಿಮಗೆ ಒಳಗಡೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಸುಮಾರು 7-8 ಕೊಠಡಿಗಳು ಇರುವಂತಹ ಈ ಒಂದು ಶಾಲೆಯಲ್ಲಿ ಈಗಾಗಲೇ ಹಂಚುಗಳೆಲ್ಲ ಬಿದ್ದು ಹೋಗಿದ್ದಾವೆ. ಜೊತೆಗೆ ಶಾಲೆಯ ಬಾಗಿಲು ಕೂಡ ಈಗಾಗಲೇ ಕೆಲವೊಂದಿಷ್ಟು ಮುರಿದಿದ್ದಾವೆ, ಕೆಲವೊಂದಿಷ್ಟನ್ನ ಕ್ಲೋಸ್ ಮಾಡಿದ್ದಾರೆ. ಜೊತೆಗೆ ಏನು ಪೇಂಟನ್ನು ಕೂಡ ಹಾಕಿಲ್ಲ. ಸೊ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಅಂದ್ರೆ ವಾಸ ಮಾಡಲಿಕ್ಕೆ ಯೋಗ್ಯನೇ ಇಲ್ದಿರತಕ್ಕಂಥ ಈ ಒಂದು ಕೊಠಡಿಗಳಲ್ಲಿ ಅಲ್ಲಿ ಈಗ ವಾಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಂಗನವಾಡಿಯನ್ನು ನಡೆಸ್ತಾ ಇದ್ದಾರೆ. ಇದು ಪ್ರಾಥಮಿಕ ಶಾಲೆ ಇರುವಂತದ್ದನ್ನ ಈಗ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ, ಆದ್ರೆ ಕೊಠಡಿಗಳು ಕೂಡ ಹಾಗೆ ಇರುವಂತದ್ದು. ಆದ್ರೆ ಇಲ್ಲಿ ಏನಂತಂದ್ರೆ ಅಂಗನವಾಡಿಯನ್ನ ಈಗಾಗಲೇ ಗ್ರಾಮದಲ್ಲಿ ಇರುವಂತಹ ಮಕ್ಕಳನ್ನ, ಅದು ಸಣ್ಣ ಮಕ್ಕಳನ್ನ ಅಲ್ಲಿ ಕೂರಿಸಿ ಈಗಾಗಲೇ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಇಲ್ಲಿ ಬಲಭಾಗದಲ್ಲೂ ಕೂಡ ನೋಡಬಹುದು, ಇಲ್ಲಿಯೂ ಕೂಡ ಪೋಸ್ಟ್ ಆಫೀಸ್ ಅನ್ನ ಈಗಾಗಲೇ ತೆರೆದಿದ್ದಾರೆ. ಸೊ ಆ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಏನಂತಂದ್ರೆ ತುಂಬಾ ಜನರು ಬರ್ತಾರೆ, ಇದು ಕೆಲಸಕ್ಕಾಗಿ ಬರ್ತಾರೆ, ಸೇವೆಗಾಗಿ ಬರ್ತಾರೆ. ಸೊ ಇಲ್ಲಿಯೂ ಕೂಡ ಏನಂತಂದ್ರೆ ಮಳೆ ಬಂದ್ರೆ ಅಥವಾ ಗಾಳಿ ಬಂದ್ರೆ, ಹಂಚುಗಳು ಬಿದ್ರೆ ಅಥವಾ ಅಲ್ಲಿರ್ತಕ್ಕಂಥ ಏನು
ಪೋಲ್ಸ್ಗಳು ಕೂಡ ಬಿದ್ದರೆ ಖಂಡಿತವಾಗಿಯೂ ಅನಾಹುತ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ಇದಿಷ್ಟು ಅಂತಂದರೆ ಚಿಕ್ಕಲಿಂಗದಳ್ಳಿ ಗ್ರಾಮದಲ್ಲಿ ಇರುವಂತಹ ಏನು ಪ್ರಾಥಮಿಕ ಶಾಲೆಯ ಒಂದು ಅವ್ಯವಸ್ಥೆ ಆಗರ ಅಂತಲೇ ಹೇಳ್ಬೋದು. ಆದರೆ ಸದ್ಯದ ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲೂ ಕೂಡ ಬೇರೆ ಒಂದು ಸ್ಕೂಲ್ಗಳಿಗೆ ಸ್ಥಳಾಂತರವನ್ನು ಮಾಡಿರ್ಬೋದು. ಆದರೆ ಸುತ್ತಮುತ್ತಲ ಇರ್ತಕ್ಕಂಥ ಓಣೆಯ ಮಕ್ಕಳು ಆಟ ಆಡಲಿಕ್ಕೆ ಬರ್ತಾರೆ, ಜೊತೆಗೆ ಗ್ರಾಮಸ್ಥರು ಬಂದು ಇಲ್ಲಿ ಕೂತ್ಕೊಳ್ತಾರೆ, ಅವ್ರಿಗೂ ಕೂಡ ಇದು ತೊಂದರೆ ಆಗಿರುವಂತಹದ್ದು. ಸೊ ಇಲ್ಲಿರುವಂತಹ ಕೊಠಡಿಗಳನ್ನು ದುರಸ್ತಿಗೊಳಿಸಿ ಏನಾದರೂ ಒಂದು ಯುಟಿಲೈಸ್ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿದೆ. ಜೊತೆಗೆ ಹತ್ತಿರದಲ್ಲಿರ್ತಕ್ಕಂಥ ಈ ಶಾಲೆ ತುಂಬಾ ಈಗ ದೂರ ಹೋಗಿದೆ, ಹೀಗಾಗಿ ಮಕ್ಕಳು ಗೈರಾಗುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಅನ್ನುವ ಆತಂಕವನ್ನ ಇಲ್ಲಿರ್ತಕ್ಕಂಥ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. ರಾಜ್ಯಾದ್ಯಂತ ತರಗತಿಗಳು ಆರಂಭ ಆಗಿದೆ ಹಿನ್ನೆಲೆಯಲ್ಲಿ ಈಗ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಬೇಕು, ಅಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿದಾಗ ಮಕ್ಕಳು ಕೂಡ ಆರಾಮಾಗಿ ಪಾಠವನ್ನ ಕೇಳೋದಕ್ಕೆ ಸಾಧ್ಯ ಆಗತ್ತೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18.